ನಮಸ್ಕಾರ ಸ್ನೇಹಿತರೆ, ಸ್ವರ್ಗ ಮತ್ತೆ ನರಕದ ಕಾನ್ಸೆಪ್ಟ್ ನಮಗೆಲ್ಲ ಗೊತ್ತೇ ಇದೆ. ಒಳ್ಳೆಯವರು ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟ ಕೆಲಸ ಮಾಡೋವಂಥವ್ರು ನರಕಕ್ಕೆ ಹೋಗಿ ಶಿಕ್ಷೆ ಅನುಭವಿಸ್ತಾರೆ. ಈ ವಿಚಾರದ ಬಗ್ಗೆ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿ ಹೇಳ್ತಾ ಹೋಗ್ತಾರೆ. ಎಲ್ಲದರಲ್ಲೂ ಮನುಷ್ಯರಿಗೆ ಸಾವಿನ ನಂತರ ಅವನು ಮಾಡಿರೋ ಪಾಪಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಕಾಮನ್. ಈ ವಿಡಿಯೋಲಿ ನಾವು ಡಾಂಟೆ ಅಲಿಘೇರಿ ಅನ್ನೋ ಇಟಾಲಿಯನ್ ಕವಿ 1321ರಲ್ಲಿ ಬರೆದಿರೋ ಡಿವೈನ್ ಕಾಮಿಡಿ ಅನ್ನೋ ಕವಿತೆಯ ಮೊದಲನೇ ಭಾಗದಲ್ಲಿ ನರಕದ ಬಗ್ಗೆ ಏನಿದೆ ಅಂತ ನೋಡೋಣ. ಡಿವೈನ್ ಕಾಮಿಡಿ ಪೊಯಂನ 3 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಮೊದಲನೇ 2 ಭಾಗದಲ್ಲಿ ನರಕ ಹೇಗಿದೆ ಅಂತ ಹೇಳಿದ್ದಾರೆ, 3ನೇ ಭಾಗದಲ್ಲಿ ಸ್ವರ್ಗದ ಬಗ್ಗೆ ಹೇಳ್ತಾರೆ. ಮನುಷ್ಯ ಸಾವಿನ ನಂತರ ನರಕದಿಂದ ಸ್ವರ್ಗದವರೆಗೂ ಅವನ ಪಯಣ ಹೇಗಿರುತ್ತೆ ಅಂತ ಈ ಕವಿತೆಯಲ್ಲಿ ಡಾಂಟೆ ಹೇಳಿದ್ದಾರೆ. ಹಿಂದೆ ನಾನು ಎಕ್ಸ್ಪ್ಲೈನ್ ಮಾಡಿರೋ ಒಂದೆರಡು ಮೂವೀಸ್ ಅಲ್ಲಿ 9 ಸರ್ಕಲ್ಸ್ ಆಫ್ ಹೆಲ್ ಬಗ್ಗೆ ಕೆಲವು ರೆಫರೆನ್ಸ್ ನ ನೋಡಿದ್ವಿ. ಡಿವೈನ್ ಕಾಮಿಡಿಯ ಮೊದಲನೇ ಭಾಗನೇ 9 ಸರ್ಕಲ್ಸ್ ಆಫ್ ಹೆಲ್. ಸೊ ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಡಾಂಟೆ ಅವರು ಡಿವೈನ್ ಕಾಮಿಡಿ ಬುಕ್ ನ ಬರೆಯೋಕೆ ಶುರು ಮಾಡಿದ್ದು 1308ರಲ್ಲಿ. ಬರೆದು ಮುಗಿಸೋಕೆ 13 ವರ್ಷ ಬೇಕಾಯ್ತು. 1321ರಲ್ಲಿ ಬುಕ್ ಪಬ್ಲಿಷ್ ಆಯ್ತು. ಇದೇ ವರ್ಷ ಸೆಪ್ಟೆಂಬರ್ ಅಲ್ಲಿ ಡಾಂಟೆ ಅವರು ಸಾವನ್ನಪ್ತಾರೆ. ಡಿವೈನ್ ಕಾಮಿಡಿಯ ಮೊದಲನೇ ಭಾಗದ ಹೆಸರು ಇನ್ಫರ್ನೋ, ಅಂದ್ರೆ ನರಕ ಅಂತ. ಈ ಭಾಗದಲ್ಲಿ ಡಾಂಟೆ ಅವರ ನರಕ ದರ್ಶನ ಹೇಗಿತ್ತು ಅಂತ ಈಗ ನೋಡೋಣ. 1300ನೇ ಇಸ್ವಿ ಗುಡ್ ಫ್ರೈಡೆಯ ಹಿಂದಿನ ದಿನ ಗುರುವಾರ ಡಾಂಟೆ ದಟ್ಟವಾದ ಕಾಡಿನಲ್ಲಿ ಇದ್ದಾಗ ಇವರು ಸಣ್ಣ ಬೆಟ್ಟವನ್ನ ಹತ್ತೋಕೆ ಶುರು ಮಾಡ್ತಾರೆ. ಇದೇ ಸಮಯಕ್ಕೆ 3 ಬೀಸ್ಟ್ಗಳು ಇವರ ದಾರಿಗೆ ಅಡ್ಡ ಬರ್ತವೆ. ಒಂದು ಚಿರತೆ, ಇನ್ನೊಂದು ಸಿಂಹ, ಮತ್ತೊಂದು ಹೆಣ್ಣು ತೋಳ. ಈ 3 ಪ್ರಾಣಿಗಳು 3 ಪಾಪಗಳನ್ನ ಸೂಚಿಸುತ್ತೆ. ಚಿರತೆ ಅಂದ್ರೆ ದ್ವೇಷ, ವಂಚನೆ ಎಂದರ್ಥ. ಸಿಂಹ ಅಂದ್ರೆ ಕ್ರೌರ್ಯ, ವೈಲೆನ್ಸ್ ಅಂತ. ಮತ್ತೆ ಹೆಣ್ಣು ತೋಳದ ಅರ್ಥ ಏನಂದ್ರೆ ದುರಾಸೆ, ಕಾಮ ಮತ್ತೆ ಮನುಷ್ಯ ತನ್ನ ಮೇಲಿನ ನಿಯಂತ್ರಣ ಕಳ್ಕೊಳ್ಳೋದು. ಈ 3 ಬೀಸ್ಟ್ಗಳು ಡಾಂಟೆ ಅವರನ್ನ ಮೇಲೆ ಹತ್ತೋಕೆ ಬಿಡದಲೆ ಇವರನ್ನ ಕೆಳಗೆ ತಳ್ಳೋಕೆ ಶುರು ಮಾಡಿದಾಗ ಡಾಂಟೆ ಅವರ ಹತ್ರ ಪ್ರಾಚೀನ ರೋಮ್ನ ಕವಿ ವರ್ಜಿಲ್ ಬರ್ತಾರೆ. ನರಕದ ಜರ್ನಿಯಲ್ಲಿ ವರ್ಜಿಲ್ಲೇ ಡಾಂಟೆ ಅವರಿಗೆ ಗೈಡ್ ಆಗಿರ್ತಾರೆ. ವರ್ಜಿಲ್ ಡಾಂಟೆಯನ್ನ ನರಕದ ಗೇಟ್ ಹತ್ರ ಕರ್ಕೊಂಡು ಬಂದಾಗ ಎಲ್ಲಾ ಭರವಸೆಗಳನ್ನ ತ್ಯಜಿಸಿ ಒಳಗೆ ಪ್ರವೇಶಿಸಬೇಕು ಅಂತ ಗೇಟ್ ಮೇಲೆ ಬರ್ದಿದೆ. ಡಾಂಟೆ ಮತ್ತೆ ವರ್ಜಿಲ್ ಗೇಟ್ ಒಳಗೆ ಬರ್ತಿದ್ದಂಗೆ ತುಂಬಾನೇ ಜನರ ಆತ್ಮಗಳ ಚೀರಾಟ, ಕಿರ್ಚಾಟ ಎಲ್ಲ ಕೇಳಿಸ್ತಾ ಇದೆ. ಇವರೆಲ್ಲ ಯಾರು ಅಂದ್ರೆ ಬದುಕಿದ್ದಾಗ ಕೆಟ್ಟದ್ದು ಮಾಡದೆ, ಒಳ್ಳೇದು ಮಾಡದೆ, ಯಾವುದೇ ನಿಲುವನ್ನ ತಗೊಳ್ದೆ ತಮ್ಮ ಪಾಡಿಗೆ ತಾವು ಇದ್ದು ಸಾವನ್ನಪ್ಪಿರೋ ಅಂತವ್ರು. ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡೋದ್ ಬಿಟ್ರೆ ಏನು ಮಾಡಲ್ಲ. 2 ಸೈಡಲ್ಲಿ ಒಂದು ಸೈಡ್ ಸೆಲೆಕ್ಟ್ ಮಾಡದೇ ಇರೋ ಹೇಡಿಗಳು ಇವರು. ಅದಕ್ಕೆ ಸಾವನ್ನಪ್ಪಿದ ನಂತರ ಕೂಡ ಸ್ವರ್ಗಕ್ಕೂ ಹೋಗದೆ ನರಕಕ್ಕೂ ಹೋಗದೆ ನರಕದ ಗೇಟ್ ಹತ್ರನೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಕಣಜಗಳು ಮತ್ತೆ ಬೇರೆ ಬೇರೆ ಹುಳುಗಳೆಲ್ಲ ಇವರ ಮೇಲೆ ಒಂದೇ ಸಮ ದಾಳಿ ಮಾಡಿ ಕಚ್ತಾನೆ ಇರ್ತವೆ. ಎರೆಹುಳುಗಳು ನಿಲ್ಲೋಕೆ ಬಿಡಲ್ಲ, ಕಾಲನ್ನ ಕಚ್ಚಿ ರಕ್ತ ಹೀರ್ತಾ ಇದ್ದಾವೆ. ಇವುಗಳಿಂದ ತಪ್ಪಿಸ್ಕೊಳ್ಳೋಕೆ ಎಲ್ಲರೂ ಬೆತ್ತಲೆಯಾಗಿ ಎಲ್ಲಾ ಕಡೆ ಓಡಾಡ್ತಿದ್ದಾರೆ. ಇದನ್ನ ನೋಡ್ಕೊಂಡು ಡಾಂಟೆ ಮತ್ತೆ ವರ್ಜಿಲ್ ಮುಂದೆ ಹೊರಟಾಗ ಇಲ್ಲಿ ತುಂಬಾನೇ ಜನರ ಆತ್ಮ ಒಂದು ನದಿಯನ್ನ ದಾಟೋಕೆ ಕಾಯ್ತಾ ಇದ್ದಾವೆ. ಅಂತ್ಯ ಸಂಸ್ಕಾರ ಆಗಿರೋ ಆತ್ಮಗಳನ್ನ ಚಾರೋನ್ ಅನ್ನೋನು ತನ್ನ ಸಣ್ಣ ಬೋಟ್ ಅಲ್ಲಿ ಆತ್ಮಗಳನ್ನ ಕೂರಿಸ್ಕೊಂಡು ನದಿಯನ್ನ ದಾಟಿಸ್ತಾನೆ. ಈ ಚಾರೋನ್ ಮೊದಲು ಡಾಂಟೆನ ಕರ್ಕೊಂಡು ಹೋಗೋಕೆ ಒಪ್ಕೊಳ್ಳಲ್ಲ, ಇವನು ಜೀವಂತ ಮನುಷ್ಯ ಆಗಿರೋದ್ರಿಂದ. ಆದ್ರೆ ವರ್ಜಿಲ್ ಇವನಿಗೆ ಫೋರ್ಸ್ ಮಾಡಿದಾಗ ಕೊನೆಗೂ ಡಾಂಟೆಯನ್ನ ಕರ್ಕೊಂಡು ಹೊಡ್ತಾನೆ. ಡಾಂಟೆ ಇಲ್ಲಿ ಪ್ರಜ್ಞೆ ತಪ್ತಾರೆ. ನದಿ ದಾಟದ ಮೇಲೆನೆ ಇವ್ರಿಗೆ ಎಚ್ಚರಿಕೆ ಆಗೋದು. ಸೊ ಕೊನೆಗೂ ಇವರು 9 ಸರ್ಕಲ್ಸ್ ಆಫ್ ಹೆಲ್ ಹತ್ರ ಬರ್ತಾರೆ. ಈ ಜಾಗ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ನ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಸರ್ಕಲ್ ನ ಒಳಗೆ ಇನ್ನೊಂದು ಸರ್ಕಲ್ ಇರುತ್ತಲ್ಲ, ಅದೇ ರೀತಿ 9 ಸರ್ಕಲ್ಸ್ ಇದೆ ಫನಲ್ ಶೇಪ್ ಅಲ್ಲಿ. ಕೆಳಗೆ ಹೋಗ್ತಾ ಹೋಗ್ತಾ ಸರ್ಕಲ್ಸ್ ಚಿಕ್ಕದಾಗ್ತಾ ಹೋಗುತ್ತೆ. ಇದು ಭೂಮಿಯ ಮಧ್ಯಭಾಗದಲ್ಲಿ ಇದೆ. ಸರ್ಕಲ್ ನ ಕೊನೆಯ ಭಾಗದಲ್ಲಿ ಸೈತಾನ ಅಂದ್ರೆ ಸೇಟನ್ ಇದ್ದಾನೆ. ಇಲ್ಲಿ ಪಾಪ ಮಾಡಿದವರು ಶಾಶ್ವತವಾಗಿ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಜೀವನದಲ್ಲಿ ತಪ್ಪನ್ನ ಮಾಡಿ ಸಾಯೋಕ್ಕೂ ಮುಂಚೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆ ಬೇಡದವರಿಗೆ ಬೇರೆ ಜಾಗ ಇದೆ ಸ್ನೇಹಿತರೆ. ಅದರ ಬಗ್ಗೆ ಈ ಕವಿತೆಯ 2ನೇ ಭಾಗದಲ್ಲಿ ಹೇಳ್ತಾರೆ. ಸದ್ಯಕ್ಕೆ ನಾವು ಮೊದಲನೇ ಭಾಗ ನೋಡ್ತಾ ಇದೀವಿ, ಇದನ್ನ ಕಂಟಿನ್ಯೂ ಮಾಡೋಣ. ನರಕದ ಮೊದಲನೇ ಸರ್ಕಲ್ ನ ಹೆಸರು ಏನಂದ್ರೆ ಲಿಂಬೋ ಅಂತ. ಇಲ್ಲಿರೋರ್ಗೆ ಯಾವುದೇ ರೀತಿ ಶಿಕ್ಷೆ ಕೊಡಲ್ಲ, ಆದ್ರೆ ಇವರಿಗೆ ಯಾವಾಗ್ಲೂ ಸ್ವರ್ಗಕ್ಕೆ ಹೋಗ್ಲಿಲ್ವಲ್ಲ ಅನ್ನೋ ದುಃಖ ಮಾತ್ರ ಕಾಡ್ತಾ ಇರುತ್ತೆ. ಡಾಂಟೆಗೆ ಗೈಡ್ ಮಾಡೋಕೆ ಬಂದಿರೋ ವರ್ಜಿಲ್ ಕೂಡ ಇಲ್ಲೇ ಇರೋದು. ತುಂಬಾನೇ ಜನ ಕವಿಗಳು, ತತ್ವಜ್ಞಾನಿಗಳು ಎಲ್ಲರೂ ಈ ಜಾಗದಲ್ಲಿ ಇದ್ದಾರೆ. ಇವರೆಲ್ಲ ಕೆಟ್ಟವರು ಅಂತ ಅಲ್ಲ, ಇವ್ರು ಯಾರು ದೇವರನ್ನ ನಂಬಲ್ಲ ಅಥವಾ ಯಾವುದೇ ಧರ್ಮವನ್ನ ನಂಬಲ್ಲ. ಇಲ್ಲಿ ಡಾಂಟೆ ಕ್ರಿಶ್ಚಿಯನ್ ಆಗಿರೋದ್ರಿಂದ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ.
ಎರಡನೇ ಸರ್ಕಲ್ ಯಾವ್ದಂದ್ರೆ ಲಸ್ಟ್ ಅಂದ್ರೆ ಕಾಮ. ಈ ಸರ್ಕಲ್ ಇಂದ ಕಠೋರವಾದ ಶಿಕ್ಷೆಗಳು ಶುರು ಆಗುತ್ತೆ. ಇಲ್ಲಿ ಮೈನೋಸ್ ಅನ್ನೋ ರಾಜ ಜಡ್ಜ್ ನ ಕೆಲಸ ಮಾಡ್ತಾನೆ. ಯಾರು ಯಾವ ತಪ್ಪು ಮಾಡಿದರೆ, ಯಾವ ರೀತಿಯ ಪಾಪ ಮಾಡಿದ್ದಾರೆ ಅಂತ ತಿಳ್ಕೊಂಡು ಯಾವ ಸರ್ಕಲ್ಗೆ ಅವರನ್ನ ಕಳಿಸ್ಬೇಕು ಅಂತ ಡಿಸೈಡ್ ಮಾಡೋದೇ ಈ ರಾಜ ಮೈನೋಸ್. ಈ ಎರಡನೇ ಸರ್ಕಲ್ಗೆ ಯಾರು ಬದುಕಿದಾಗ ಕಾಮಾಸಕ್ತಿ ಜಾಸ್ತಿ ಇರುತ್ತೋ, ಅಕ್ರಮ ಸಂಬಂಧ ಬೆಳೆಸ್ತಾರೋ ಅಂತವರಿಗೆ ಇಲ್ಲಿ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂದ್ರೆ ಒಂದೇ ಸಮ ಬಿರುಗಾಳಿ ಬೀಸ್ತಾ ಇರುತ್ತೆ. ಇಲ್ಲಿರೋ ಆತ್ಮಗಳಿಗೆ ಒಂದು ಜಾಗದಲ್ಲಿ ನೆಮ್ಮದಿಯಾಗಿ ಕುತ್ಕೊಳ್ಳೋಕು ಬಿಡಲ್ಲ. ರೆಸ್ಟ್ ಅನ್ನೋದು ಇಲ್ಲವೇ ಇಲ್ಲ. ಗಾಳಿಯ ಕಾರಣದಿಂದ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾರೆ. ಬದುಕಿದ್ದಾಗ ಇವರ ದೇಹದಲ್ಲಿ ಕಾಮ ಅನ್ನೋ ಬಿರುಗಾಳಿ ಎದ್ದಿತ್ತು. ಅದಕ್ಕೆ ಅದೇ ರೀತಿ ಶಿಕ್ಷೆ ಇಲ್ಲಿ ಇವರಿಗೆ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಕಡಿಮೆ ಶಿಕ್ಷೆ ಯಾಕಾಗುತ್ತೆ ಅಂದ್ರೆ ಲಸ್ಟ್ ಅನ್ನೋದು ಅಂತ ಘೋರ ಪಾಪ ಏನೂ ಅಲ್ಲ. ಇದು ಸ್ವಯಂ ಕೇಂದ್ರಿತವಾಗಿರಲ್ಲ. ಇದಕ್ಕಿಂತ ಘೋರ ಪಾಪಗಳು ಬೇರೆ ಇದ್ದಾವೆ. ಅವುಗಳೇನು ಅಂತ ನೆಕ್ಸ್ಟ್ ಸರ್ಕಲ್ ಅಲ್ಲಿ ನೋಡೋಣ. ಈ ಸರ್ಕಲ್ ಅಲ್ಲಿ ಇತಿಹಾಸದ ಪುಟಗಳಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಡಾಂಟೆ ಗುರ್ತು ಹಿಡಿತಾರೆ. ಕ್ಲಿಯೋಪ್ಯಾಟ್ರಾ ಮತ್ತೆ ಇವರ ರೀತಿನೇ ಒಂದಷ್ಟು ಜನ. ಎಲ್ಲರ ಹೆಸರು ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾನೇ ದೊಡ್ಡದಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವ್ಯಾವ ಸರ್ಕಲ್ ಅಲ್ಲಿ ಯಾವ್ಯಾವ ಶಿಕ್ಷೆ ಆಗುತ್ತೆ ಅಂತ ಮಾತ್ರ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೂರನೇ ಸರ್ಕಲ್ ನ ಹೆಸರು ಗ್ಲಟನಿ. ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡುವಂತವ್ರು, ಬೇರೆಯವರು ತುಂಬಾನೇ ಹಸಿವಲ್ಲಿ ಇದ್ದಾರೆ ಅನ್ನೋದು ಲೆಕ್ಕಿಸದೆ ಯಾವಾಗ್ಲೂ ತಿನ್ಕೊಂಡು ಕಾಲ ಕಳೆಯೋ ಅಂತವ್ರಿಗೆ ಈ ಸರ್ಕಲ್ ಅಲ್ಲಿ ಶಿಕ್ಷೆ ಆಗುತ್ತೆ. ಪಾಪಿಗಳನ್ನ ಗಲೀಜು ಕೆಟ್ಟ ವಾಸನೆ ಬರ್ತಾ ಇರುವಂತ ಕೆಸರಿನಲ್ಲಿ ಬೆತ್ತಲೆ ಆಗಿ ಕಳಿಸಿದರೆ ಈ ಜಾಗದಲ್ಲಿ ಒಂದೇ ಸಮ ಇವರ ಮೇಲೆ ಹಿಮಪಾತ ಆಗ್ತಾ ಇದೆ. ಇದೆಲ್ಲ ಸಾಕಾಗಲ್ಲ ಅಂತ ಇವರಿಗೆ ಚಿತ್ರಹಿಂಸೆ ಕೊಡೋಕೆ ಸೆರ್ಬರಸ್ ಕೂಡ ಇದೆ. 3 ತಲೆಯ ನಾಯಿ ಇದು. ಜನರಲ್ ಆಗಿ ಸೆರ್ಬರಸ್ ನರಕದ ಗೇಟ್ ನ ಕಾಯುತ್ತೆ ಅಂತ ಹೇಳ್ತಾರೆ. ಇದನ್ನ ನೋಡ್ಕೊಂಡು ಡಾಂಟೆ ಮತ್ತೆ ವರ್ಜಿಲ್ ನೆಕ್ಸ್ಟ್ ಗ್ರೀಡ್ ಅನ್ನೋ 4ನೇ ಸರ್ಕಲ್ಗೆ ಬರ್ತಾರೆ. ಈ ಜಾಗವನ್ನ ಗಾರ್ಡ್ ಮಾಡ್ತಾ ಇರೋದು ಪ್ಲೂಟೋ ಅನ್ನೋ ಸಂಪತ್ತಿನ ದೇವತೆ. ತುಂಬಾನೇ ದುರಾಸೆ ಇರುವಂತವ್ರು, ಅಡ್ಡದಾರಿ ಹಿಡಿದು ಹಣವನ್ನ ಸಂಪಾದಿಸಿ ತುಂಬಾನೇ ಸಂಪತ್ತನ್ನ ಗಳಿಸಿ ಇಟ್ಕೊಂಡಿರೋ ಅಂತವ್ರಿಗೆ ಈ ಸರ್ಕಲ್ ಅಲ್ಲಿ ಶಿಕ್ಷೆ ಆಗುತ್ತೆ. ಈ ದುರಾಸೆಯಲ್ಲೇ ಇನ್ನೊಂದು ಕ್ಯಾಟಗರಿ ಅವರು ಕೂಡ ಬರ್ತಾರೆ ಸ್ನೇಹಿತರೆ. ಹಣವನ್ನ ವ್ಯರ್ಥ ಮಾಡೋ ಅಂತವ್ರು ಒಬ್ರಾದ್ರೆ, ಸುಮ್ನೆ ಬೇಡದೇ ಇರೋ ಅಂತದಕ್ಕೆಲ್ಲ ಹಣ ಖರ್ಚು ಮಾಡೋ ಅಂತವ್ರಿಗೆಲ್ಲ ಇಲ್ಲಿ ತುಂಬಾನೇ ಭಾರ ಇರೋ ವೆಯ್ಟ್ಸ್ ನ ಮೂಟೆಗಳ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ಎತ್ಕೊಂಡು ತಳ್ಕೊಂಡೆ ಇವರು ಓಡಾಡ್ಬೇಕು. ಇವ್ರಿಗೆ ಆಸೆ ಜಾಸ್ತಿ. ಹಣ ಎಲ್ಲ ಗಳಿಸಿ ಇಟ್ಕೊಂಡಿರ್ತಾರಲ್ಲ, ಈ ಭಾರವನ್ನ ಕೂಡ ಹಣ ಸಂಪತ್ತು ಅಂತ ಅನ್ಕೊಂಡು ಯಾವಾಗ್ಲೂ ಎತ್ಕೊಂಡೆ ಓಡಾಡ್ಲಿ ಅಂತ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ. ಹಣ ಸ್ಟಾಕ್ ಮಾಡಿ ಇಟ್ಕೊಂಡಿರೋರು ಭಾರ ತಳ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಸೈಡ್ ಇಂದ ಹಣ ಖರ್ಚು ಮಾಡೋರು ಆಪೋಸಿಟ್ ಡೈರೆಕ್ಷನ್ಗೆ ಆ ಮೂಟೆಯನ್ನ ತಳ್ತಾ ಇದ್ದಾರೆ. ಹೀಗಿದೆ ಇಲ್ಲಿನ ಶಿಕ್ಷೆ. ಮುಂದಿನ ಸರ್ಕಲ್ ಅಂದ್ರೆ 5ನೇ ಸರ್ಕಲ್ ಯಾವ್ದಂದ್ರೆ ವ್ರಾತ್, ಕ್ರೋಧ. ಇಲ್ಲಿರೋ ಆತ್ಮಗಳೆಲ್ಲ ತಮ್ಮ ಜೀವನ ಕಾಲದಲ್ಲಿ ಯಾವಾಗ್ಲೂ ವಿನಾಕಾರಣ ಕೋಪ ಮಾಡ್ಕೊಂತಿದ್ರು. ಇವರ ಕೋಪದ ಕಾರಣದಿಂದ ಬೇರೆ ಜನರಿಗೂ ತೊಂದರೆ ಆಗ್ತಿತ್ತು. ಕೋಪದಿಂದ ತುಂಬಾನೇ ತಪ್ಪು ಕೆಲಸಗಳನ್ನ ಮಾಡಿರೋ ಇವರು ಒಂದು ನದಿಯಲ್ಲಿ ಹೊಡೆದಾಡ್ಕೊಂತ ಇದ್ದಾರೆ. ಕೆಲವರು ನೀರಲ್ಲಿ ಮುಳುಗ್ತಾ ಇದ್ದಾರೆ, ಆದ್ರೆ ಸಾಯೋದಿಲ್ಲ. ಈ ಶಿಕ್ಷೆ ಸ್ನೇಹಿತರೆ ಶಾಶ್ವತವಾಗಿ ನಡೀತಾನೆ ಇರುತ್ತೆ. ಒಂದು ಸಲ ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಮ್ಗೆ ಏನಾದ್ರೂ ನೀರಲ್ಲಿ ಮುಳುಗೋ ರೀತಿ ಆದ್ರೆ 1 ಸೆಕೆಂಡ್ಗೆ ಗಾಬರಿಯಾಗಿ ನೀರಿಂದ ಹೊರಗೆ ಬರ್ತೀವಿ. ಆದ್ರೆ ಈ ನದಿಯಲ್ಲಿ ಇರೋರು ಪರಸ್ಪರ ಹೊಡೆದಾಡ್ಕೊಳ್ಳೋದ್ರ ಜೊತೆಗೆ ನೀರಲ್ಲಿ ಮುಳುಗ್ತಾ ಇದ್ರು, ನೀರಿಂದ ಹೊರಗೆ ಬರೋಕ್ಕಾಗಲ್ಲ. ಈ ರೀತಿ ನರಕ ಅನುಭವಿಸ್ತಾ ಇದ್ದಾರೆ. ಕೋಪದಲ್ಲಿ ಒಬ್ಬ ವ್ಯಕ್ತಿ ಡಾಂಟೆ ಅವರ ಪ್ರಾಪರ್ಟಿನ ಸೀಸ್ ಮಾಡಿರ್ತಾನೆ. ಆ ವ್ಯಕ್ತಿಯ ಆತ್ಮ ಕೂಡ ಇಲ್ಲೇ ನರಳಾಡ್ತಿರೋದನ್ನ ನೋಡ್ತಾರೆ ಡಾಂಟೆ. ಈ ಘೋರವಾದ ಶಿಕ್ಷೆಯನ್ನ ಡಾಂಟೆ ಮತ್ತೆ ವರ್ಗಿಲ್ ನೋಡ್ತಾ ಸಣ್ಣ ಬೋಟಲ್ಲಿ ಈ ನದಿಯನ್ನ ದಾಟ್ಕೊಂಡು ಮುಂದಿನ ಸರ್ಕಲ್ ಕಡೆ ಹೊರಡ್ತಾರೆ. ಈ 6ನೇ ಸರ್ಕಲ್ ನ ಹೆಸರು ಹೆರೆಸಿ, ಅಂದ್ರೆ ಧರ್ಮದ್ರೋಹಿಗಳು. ಧರ್ಮದ ವಿರುದ್ಧವಾಗಿ ನಿಂತು ಧರ್ಮದ ವಿಚಾರಗಳ ಬಗ್ಗೆ ವಿರೋಧ ಮಾಡಿ ಬೇರೆಯವರನ್ನ ಕೂಡ ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತವ್ರು. ಇವರು ಸಾವನ್ನಪ್ಪಿದ ನಂತರ ಸಮಾಧಿಯಲ್ಲೇ ಇದ್ದಾರೆ. ಆದ್ರೆ ಸಮಾಧಿ ಒಳಗೆ ಒಂದೇ ಸಮ ಬೆಂಕಿ ಹತ್ಕೊಂಡು ಹುರಿತಾ ಇದೆ. ದೇಹ ಸುಟ್ಟೋಗ್ತಿದ್ರು, ಸಮಾಧಿಯಿಂದ ಎದ್ದು ಬರೋಕ್ಕಾಗಲ್ಲ. ನಿರಂತರವಾಗಿ ಇವರ ದೇಹ ಸುಡ್ತಾನೆ ಇರುತ್ತೆ. ತುಂಬಾನೇ ಧರ್ಮದ್ರೋಹಿಗಳನ್ನ ಡಾಂಟೆ ಅವರು ಈ ಜಾಗದಲ್ಲಿ ನೋಡ್ತಾರೆ. ಮತ್ತೆ ಡಾಂಟೆ ಅವರು ಕೆಲವರನ್ನ ಮಾತಾಡಿಸ್ತಾರೆ. ಇವರ ಬಗ್ಗೆ ತಿಳ್ಕೊಂಡು ಮುಂದೆ ನಡೀತಾರೆ. 7ನೇ ಸರ್ಕಲ್ ವೈಲೆನ್ಸ್, ಹಿಂಸಾಚಾರ ಮಾಡೋವಂಥವರ ಆತ್ಮಗಳು ಇಲ್ಲಿ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾವೆ. ಈ ಸರ್ಕಲ್ ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇ ಭಾಗದಲ್ಲಿ ಕೊಲೆ ಮಾಡಿರೋ ಅಂತವ್ರು, ಯುದ್ಧ ಮಾಡೋಕೆ ಪ್ರಚೋದನೆ ಮಾಡಿರೋರು, ಕಳ್ಳರು ಮತ್ತೆ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡುವಂತವರ ಆತ್ಮಗಳನ್ನ ಇಲ್ಲಿ ಕುದೀತಾ ಇರೋ ರಕ್ತದಲ್ಲಿ ಮುಳುಗೋ ಹಾಗೆ ಮಾಡ್ತಿದ್ದಾರೆ. ಇದೇ ಜಾಗದಲ್ಲಿ ಡಾಂಟೆ ಅವರು ಅಲೆಕ್ಸಾಂಡರ್ ದ ಗ್ರೇಟ್ ನ ಕೂಡ ನೋಡ್ತಾರೆ. 2ನೇ ಭಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋರ ಆತ್ಮ ಅಷ್ಟೇ ಅಲ್ಲ, ಆತ್ಮಹತ್ಯೆಗೆ ಯತ್ನಿಸಿರೋಂಥವ್ರು ಕೂಡ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇವರ ದೇಹ ಮುಳ್ಳುಗಳಿಂದ ತುಂಬಿರೋ ಗಿಡ ಮರದ ರೀತಿಯೆಲ್ಲ ಬದಲಾಗಿದೆ. ಹರ್ಪೀಸ್ ಇವರ ದೇಹವನ್ನ ಕಿತ್ತು ತಿಂತಾ ಇದ್ದಾರೆ. ಹರ್ಪೀಸ್ ಯಾರು ಅಂದ್ರೆ ಸ್ನೇಹಿತರೆ, ಹುಡುಗಿಯ ಮುಖ ದೇಹ ಎಲ್ಲ ಪಕ್ಷಿಯ ರೀತಿ ಇರುತ್ತೆ.
ಮೂರನೇ ಭಾಗದಲ್ಲಿ ದೇವರ ವಿರುದ್ಧ, ಪ್ರಕೃತಿಯ ವಿರುದ್ಧ ವೈಲೆನ್ಸ್ ಮಾಡುವಂತವ್ರನ್ನ, ಹಿಂಸಾಚಾರ ಮಾಡುವಂತವರ ಆತ್ಮಗಳನ್ನ ತುಂಬಾನೇ ಸುಡ್ತಾ ಇರೋ ಮರಳಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಸುಡ್ತಾ ಇರೋ ಮರಳು ಸಾಲದು ಅಂತ ಆಕಾಶದಿಂದ ಬೆಂಕಿಯ ಮಳೆನೆ ಸುರಿತಾ ಇದೆ. ಇಲ್ಲಿಂದ ಡಾಂಟೆ ಮತ್ತೆ ವರ್ಜಿಲ್ ಇನ್ನೂ ಕೆಳಗಿರೋ 8ನೇ ಸರ್ಕಲ್ಗೆ ಹೋಗ್ಬೇಕು. ಹಾಗಾಗಿ ಅಲ್ಲಿಗೆ ಅವರನ್ನ ಕರ್ಕೊಂಡು ಹೋಗೋಕೆ ಜರಿಯೋನ್ ಅನ್ನೋ 3 ತಲೆಯ ಜೀವಿ ಬರುತ್ತೆ. ಈ ಜೀವಿ ಫ್ರಾಡ್ ಅಂದ್ರೆ ವಂಚನೆಯನ್ನ ಸೂಚಿಸುತ್ತೆ. ಯಾಕಂದ್ರೆ 8ನೇ ಸರ್ಕಲ್ ಅಲ್ಲಿ ಫ್ರಾಡ್ ಮಾಡಿರೋರ ಆತ್ಮಗಳೇ ಇರೋದು. ಈ ಜಾಗದಲ್ಲಿ 10 ಹಳ್ಳಗಳಿದಾವೆ. ಮೊದಲನೇ ಹಳ್ಳದಲ್ಲಿ ವೇಶ್ಯಾವಾಟಿಕೆ ನಡೆಸೋರ ಆತ್ಮಗಳಿಗೆ ಡೀಮನ್ಗಳು ಚಾವಟಿಯಿಂದ ಹೊಡೆಯೋದು ಮತ್ತೆ ತಮ್ಮ ಕೊಂಬುಗಳಿಂದ ದಾಳಿ ಮಾಡ್ತಾ ಇದ್ದಾರೆ. 2ನೇ ಹಳ್ಳದಲ್ಲಿ ತಮ್ಮ ಭಾಷೆಯಿಂದ, ನಡವಳಿಕೆಯಿಂದ ಬೇರೆಯವರನ್ನ ವ್ಯಾಮೋಹಕ್ಕೆ ಒಳಗಾಗೋ ಹಾಗೆ ಮಾಡೋರಿಗೆ ಶಿಕ್ಷೆ ಆಗ್ತಾ ಇದೆ. 3ನೇ ಹಳ್ಳದಲ್ಲಿ ದೇವರ ಪವಿತ್ರವಾದ ವಸ್ತುಗಳನ್ನ ಮಾರಾಟ ಮಾಡೋರು ಇದ್ದಾರೆ. 4ನೇ ಹಳ್ಳದಲ್ಲಿ ನಕಲಿ ಮಾಂತ್ರಿಕರು, ನಕಲಿ ಜ್ಯೋತಿಷಿಗಳಿದ್ದಾರೆ. ಇವರ ದೇಹ ಮುಂದಕ್ಕೆ ಇದ್ರೆ ತಲೆಯನ್ನ ಹಿಂದಕ್ಕೆ ಟ್ವಿಸ್ಟ್ ಮಾಡಿದರೆ ಹೀಗೆ ಅವರು ಓಡಾಡ್ಕೊಂಡು ಕಾಲ ಕಳಿಬೇಕು. 5ನೇ ಹಳ್ಳದಲ್ಲಿ ಭ್ರಷ್ಟ ರಾಜಕಾರಣಿಗಳಿಗೆ ಶಿಕ್ಷೆ ಆಗ್ತಾ ಇದೆ. 6ನೇ ಹಳ್ಳದಲ್ಲಿ ಕಪಟಿಗಳು, 7ನೇ ಹಳ್ಳದಲ್ಲಿ ಕಳ್ಳರು, 8ನೇ ಹಳ್ಳದಲ್ಲಿ ಸುಳ್ಳನ್ನ ಸತ್ಯ ಅಂತ ನಂಬೋ ಹಾಗೆ ಮಾಡ್ತಾರಲ್ಲ ಅಂತವರು ಇಲ್ಲಿದ್ದಾರೆ. 9ನೇ ಹಳ್ಳದಲ್ಲಿ ಮಾಡಬಾರ್ದನ್ನ ಮಾಡಿ ಅಂತ ಪ್ರಚೋದಿಸೋ ಅಂತವ್ರು, ಕೊನೆ ಹಳ್ಳದಲ್ಲಿ ಫೋರ್ಜರಿ ಮಾಡಿ ಯಾಮಾರ್ಸೋ ಅಂತವರಿಗೆ ಡೀಮನ್ಸ್ಗಳು ಶಿಕ್ಷೆ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡ್ಕೊಂಡು ಇನ್ನೂ ಕೆಳಗಿರೋ ಕೊನೆಯ ಸರ್ಕಲ್ ಅಂದ್ರೆ 9th ಸರ್ಕಲ್ಗೆ ಡಾಂಟೆ ಮತ್ತೆ ವರ್ಜಿಲ್ ಬರ್ತಾರೆ. ಈ ಸರ್ಕಲ್ ನ ಹೆಸರು ಟ್ರೆಚರಿ. ವಿಶ್ವಾಸಘಾತುಕರು, ನಂಬಿಕೆ ದ್ರೋಹಿಗಳ ಆತ್ಮಗಳಿಗೆ ಇಲ್ಲಿ ಶಿಕ್ಷೆ ಕೊಡ್ತಾರೆ. ಆತ್ಮಗಳನ್ನ ಇಲ್ಲಿ ಹೆಪ್ಪುಗಟ್ಟಿರೋ ಕೆರೆಯಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಅಂದ್ರೆ ಐಸ್ ಲೇಕ್ ಅಲ್ಲಿ ಟ್ರ್ಯಾಪ್ ಮಾಡಿದ್ದಾರೆ. ಈ ಕೆರೆಯನ್ನ 4 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಯಾರು ಎಷ್ಟು ಘೋರವಾದ ಪಾಪ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಈ 4 ಭಾಗಗಳಲ್ಲಿ ಯಾವ ಭಾಗಕ್ಕೆ ಯಾರನ್ನ ಕಳಿಸ್ಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಮೊದಲನೇ ಭಾಗದಲ್ಲಿ ದೇಹವನ್ನ ಐಸಲ್ಲಿ ಊತ ಹಾಕಿದರೆ ಮುಖ ಐಸಿಂದ ಹೊರಗೆ ಇದೆ. ತಲೆಯನ್ನ ಕೂಡ ಇಲ್ಲಿ ಸ್ವಲ್ಪ ಅಲ್ಲಾಡಿಸಬಹುದು. 2ನೇ ಭಾಗದಲ್ಲಿ ತಲೆ ಮೂವ್ ಮಾಡೋಕ್ಕೂ ಆಗಲ್ಲ, ಮುಖದವರೆಗೂ ಐಸ್ ಇದೆ. 3ನೇ ಭಾಗದಲ್ಲಿ ಮುಖ ಮೇಲೆ ಮಾಡಿ ಐಸ್ ಒಳಗೆ ಊತ ಹಾಕಿದರೆ ಇವರ ಕಣ್ಣೀರು ಕಣ್ಣಲ್ಲೇ ಹೆಪ್ಪುಗಟ್ಟಿ ಕಣ್ಣು ಸರಿಯಾಗಿ ಕಾಣದಂಗಾಗಿದೆ. 4ನೇ ಭಾಗದಲ್ಲಿ ಆಲ್ರೆಡಿ ನಮಗೆ ಗೊತ್ತಾಗಿರೋ ಹಾಗೆ ಸ್ನೇಹಿತರೆ, ಸಂಪೂರ್ಣವಾಗಿ ಇಡೀ ದೇಹವನ್ನೇ ಐಸ್ ಒಳಗೆ ಊತ ಹಾಕಿದ್ದಾರೆ. ಡಾಂಟೆ ಮತ್ತೆ ವರ್ಜಿಲ್ಗೆ ಇಲ್ಲಿರೋ ಯಾರ ಜೊತೆನೂ ಮಾತಾಡೋಕೆ ಆಗಲ್ಲ, ಎಲ್ಲ ಅವರವರ ಕಷ್ಟದಲ್ಲಿ ಇದ್ದಾರೆ ಅಂತ ಕೊನೆಗೂ ನರಕದ ಮಧ್ಯ ಭಾಗಕ್ಕೆ ಅಂದ್ರೆ ಸೆಂಟರ್ಗೆ ಬರ್ತಾರೆ. ಇಲ್ಲಿ ನಾವೆಲ್ಲ ತುಂಬಾನೇ ಹಾರರ್ ಮೂವೀಸ್ ಅಲ್ಲಿ ಕೇಳಿರೋ ನೋಡಿರೋ ಸೇಟನ್ ಇದ್ದಾನೆ. ಎಲ್ಲರಿಗಿಂತ ಘೋರ ಪಾಪವನ್ನ ಮಾಡಿರೋದು ಸೇಟನ್. ಯಾಕಂದ್ರೆ ಲೂಸಿಫರ್ ನ ಸ್ಟೋರಿ ಕೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ. ನಾನು ಕೂಡ ಲೂಸಿಫರ್ ನ ಬಗ್ಗೆ 3-4 ವರ್ಷದ ಹಿಂದೆನೆ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸ್ವರ್ಗದಲ್ಲಿ ದೇವತೆ ಆಗಿದ್ದ ಲೂಸಿಫರ್ ದೇವರ ವಿರುದ್ಧ ಹೋಗಿ ದೇವರ ಸ್ಥಾನಕ್ಕೆ ಏರೋ ಪ್ರಯತ್ನದಲ್ಲಿ ಸ್ವರ್ಗದಲ್ಲಿ ದೊಡ್ಡ ಯುದ್ಧನೇ ನಡೆದಿರುತ್ತೆ. ಈ ಯುದ್ಧದಲ್ಲಿ ಸೋತ ಲೂಸಿಫರ್ ಮತ್ತೆ ಅವನ ಫಾಲೋಯರ್ಸ್ ನ ದೇವರು ಸ್ವರ್ಗದಿಂದ ಹೊರಗೆ ಹಾಕ್ತಾರೆ. ಅದೇ ಲೂಸಿಫರ್ ಸೇಟನ್ ಆಗಿ ನರಕದಲ್ಲಿ ಇರೋದು. ದೇವರ ವಿರುದ್ಧವಾಗಿ ಕೆಲಸ ಮಾಡುವಂತವ್ರು ಡೆವಿಲ್ ಜೊತೆ ಡೀಲ್ ಮಾಡ್ಕೊಂತಾರೆ. ನಾವು ತುಂಬಾನೇ ಹಾರರ್ ಮೂವೀಸ್ ಅಲ್ಲಿ ಇದನ್ನೆಲ್ಲ ನೋಡಿದೀವಿ ಸ್ನೇಹಿತರೆ. ಇಲ್ಲಿ ಸೇಟನ್ನ ದೇಹದ ಅರ್ಧ ಭಾಗ ಐಸ್ ಒಳಗೆ ಇದೆ, ಇನ್ನ ಅರ್ಧ ಭಾಗ ಐಸಿಂದ ಹೊರಗೆ ಇದೆ. ಸೇಟನ್ಗೆ ಇಲ್ಲಿ 3 ಮುಖ ಇರೋದನ್ನ ಡಾಂಟೆ ಕೂಡ ನೋಡ್ತಾರೆ. ಒಂದು ಮುಖ ಏಷ್ಯಾದ ಜನರನ್ನ ಸೂಚಿಸುತ್ತೆ, 2ನೇ ಮುಖ ಆಫ್ರಿಕಾ, 3ನೇ ಮುಖ ಯುರೋಪ್ನ ಜನರನ್ನ ಸೂಚಿಸುತ್ತೆ. ಯಾಕೆ ಅಮೆರಿಕಾದವ್ರಿಲ್ವಾ ಅಂತ ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ. ಡಾಂಟೆ ಈ ಬುಕ್ ನ ಬರೆಯೋಕೆ ಶುರು ಮಾಡಿದ್ದು 1308ರಲ್ಲಿ. ಆದರೆ ಅಮೆರಿಕಾ ಅನ್ನೋ ಕಾಂಟಿನೆಂಟ್ ಇದೆ ಅಂತ ಗೊತ್ತಾಗಿದ್ದೆ 1492ರಲ್ಲಿ. ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕಾನ ಡಿಸ್ಕವರ್ ಮಾಡಿದ್ದು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಅವ್ರಿಗಿಂತ ಮುಂಚೆ ಯಾರಾದ್ರೂ ಹೋಗಿರ್ಬೋದು, ಅದು ಹಿಸ್ಟ್ರಿಯಲ್ಲಿ ದಾಖಲೆ ಆಗಿಲ್ಲ. ಸೊ ಈಗ ಸೇಟನ್ ತನ್ನ 3 ಬಾಯಿಯಿಂದ 3 ಜನರ ಆತ್ಮಗಳನ್ನ ತಿಂತಾ ಇದ್ದಾನೆ. ಆದ್ರೆ ಅವ್ರು 3 ಜನ ಸಾಯೋದಿಲ್ಲ, ನೋವು ಅನುಭವಿಸ್ತಾ ಇದ್ದಾರೆ, ಅದು ಶಾಶ್ವತವಾಗಿ. 3 ಜನ ಯಾರ್ಯಾರು ಅಂದ್ರೆ, ಮೊದಲನೇವನು ಜೀಸಸ್ಗೆ ದ್ರೋಹ ಮಾಡಿದ್ದ ಜೂಡಾಸ್, ಇನ್ನ ಇಬ್ರು ಬ್ರೂಟಸ್ ಮತ್ತೆ ಕ್ಯಾಶಿಯಸ್. ಇವರಿಬ್ರು ಜೂಲಿಯಸ್ ಸೀಸರ್ನ ಕೊಲೆ ಮಾಡಿದವರು. ಡಾಂಟೆ ಸೇಟನ್ನ ಭಯಾನಕ ರೂಪವನ್ನ ನೋಡಿದ ನಂತರ ವರ್ಜಿಲ್ ಮತ್ತೆ ಡಾಂಟೆ ಇಬ್ರು ಸೇಟನ್ನ ದೇಹವನ್ನ ದಾಟ್ಕೊಂಡು ಇನ್ನೂ ಆಳಕ್ಕೆ ಹೋಗಿ ಭೂಮಿಯ ಇನ್ನೊಂದು ಭಾಗಕ್ಕೆ ಬರ್ತಾರೆ. ಈ ಜಾಗದ ಹೆಸರು ಪುರ್ಗೆಟೋರಿಯೋ. ಇಲ್ಲಿಂದ ಸ್ನೇಹಿತರೆ ಡಾಂಟೆ ಅವರ ದ ಡಿವೈನ್ ಕಾಮಿಡಿ ಕವಿತೆಯ 2ನೇ ಭಾಗ ಪ್ರಾರಂಭ ಆಗುತ್ತೆ. 2ನೇ ಭಾಗದ ಬಗ್ಗೆ ಕೂಡ ವಿಡಿಯೋ ಬೇಕು ಅಂದ್ರೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದೇ ನೀವು ಲೈಕ್ ಮಾಡಿದಾಗ ಮಾತ್ರ. ಸೊ ಪಾರ್ಟ್ 2 ಬೇಕು ಅಂದ್ರೆ ಮಿಸ್ ಮಾಡದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.